ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶಿತಲ್ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಂಡ್ರೆ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಂಡ್ರೆ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಬಂದು ಕೇಳ್ತಾ ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇದು ಮುದ್ಗನಕುಂಟೆ ಗಂಗಮ್ಮಗೆ ಹೋಗಿರೋ ವ್ಲಾಗ್ ಆಗಿರುತ್ತೆ. ಇದು ಬೆಳಗ್ಗೆ ನಾನು ಅವತ್ತು ಸೋಮವಾರನೇ ಅಲ್ಲಿ ಪೂಜೆ ಮಾಡೋದಲ್ವಾ, ನಾನು ಸೋಮವಾರ ಬೆಳಗ್ಗೆನೇ ಹಿಂದಿನ ದಿವಸ ಭಾನುವಾರ ಮನೆಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಕಂಡು ಸೋಮವಾರ ಬೆಳಗ್ಗೆ 4:19 ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವರಿಗೆಲ್ಲ ಅಲಂಕಾರ ಎಲ್ಲ ಸಿಂಪಲ್ ಆಗಿ ಕಂಡು ಒಂದೊಂದು ಹೂವು ಇಕ್ಕಿ ದೀಪ ಹಚ್ಚಿ ಬೆಳಗ್ಗೆ 6 ಗಂಟೆಗೆಲ್ಲ ಪೂಜೆ ಮುಗಿಸ್ತು. ನಮ್ಮ ಯಜಮಾನರು ಅವರೆಲ್ಲ ಸ್ನಾನ ಮಾಡೋದು ಸ್ವಲ್ಪ ಲೇಟ್ ಆಯಿತು. 6:15ಗೆಲ್ಲ ಮನೆ ಬಿಟ್ವಿ ಕಣ್ರಿ. ಹೋಗುವಾಗಂತೂ ಫುಲ್ಲು ಮಳೆ, ಅದಕ್ಕೆ ಮುಂಚೆನೂ ಮಳೆ ಬೀಳ್ತಾಯಿತ್ತು. ನಾನು ದೇವರೇ ಮಳೆ ಸ್ವಲ್ಪ ಕಮ್ಮಿ ಆಗಲಿ ಅಮ್ಮ ಗಂಗಮ್ಮ ತಾಯಿ, ಕಮ್ಮಿ ಆಗಿದ ತಕ್ಷಣ ಬೇಗನೆ ಬಂದುಬಿಡ್ತೀನಿ. ಹೋಗೋವಾಗ ಸ್ವಲ್ಪ ಹೊತ್ತು ಬಿಡ್ತು ಕಂಡ್ರಿ, ಮತ್ತೆ ಹಂಗೆ ಸ್ಟಾರ್ಟ್ ಆಗೋಯ್ತು ಮಳೆ. ಇನ್ನೇನು ಮಾಡೋಕ್ಕಾಗಲ್ಲ, ಛತ್ರಿ ಇಟ್ಕೊಂಡು ಅವಸ್ಥೆ ಮಾಡ್ಕೊಂಡು ಹೋದ್ವಿ ಗಂಗಮ್ಮಗಂತೂ. ನಾನು ಹಿಂದಿನ ಟೈಮ್ ಒಂದು ಸರಿ ಹೋದಾಗ ಫುಲ್ಲು ರಶ್ ಅಂದರೆ ರಶ್ ಈ ಸರಿ. ಅದಕ್ಕೆ ಬೆಳಗ್ಗೆನೇ ಬೇಗನೆ ಹೊರಟೋಗ್ಬಿಡ್ಬೇಕು, ಅವಾಗ ರಶ್ ಇರೋಲ್ಲ. ನಮ್ಗೆ ಹೆಂಗೂ ಹತ್ರನೇ ಅಲ್ವಾ, ಅದಕ್ಕೆ ಬೆಳಗ್ಗೆನೇ ಹೋದರೆ ರಶ್ ಇರೋಲ್ಲ ಅಂತೇಳ್ಬಿಟ್ಟು ಅವತ್ತೆಲ್ಲ ಪೂಜೆ ಮಾಡ್ಸೋಕ್ಕಂತೂ ನನ್ನ ಕೈಯಲ್ಲಿ ಆಗಿಲ್ಲ ಕಂಡ್ರೆ. ಅದಕ್ಕೆ ಇವತ್ತು ಬೆಳಗ್ಗೆನೇ ಹೋಗಿ ಪೂಜೆ ಮಾಡ್ಕೊಂಬಿರೋಣ ಅಂತೇಳ್ಬಿಟ್ಟು ನಾವು ಹೋಗೋಷ್ಟೊತ್ತಿಗೆ ನಮಗೇನು ಸ್ವಲ್ಪ ಒಂದು 7-7:15 ಆಗಿತ್ತು ಕಂಡ್ರಿ. ಅಷ್ಟೊತ್ತಿಗೆ ನೋಡಿರಿ ಜನ ಬಂದಿದ್ದಾರೆ. ಇನ್ನು ಹೋಗ್ತಾ ಫುಲ್ಲು ರಶ್ಶು ಕಂಡ್ರಿ. ನಿಜ ಈ ಕಾಲಿಡೋದಕ್ಕಂತೂ ಜಾಗ ಅಂತೂ ಇರಲ್ಲ, ಪೂಜೆ ಮಾಡೋದಕ್ಕೂ ಜಾಗ ಇರಲ್ಲ ಕಂಡ್ರಿ. ಎಲ್ಲ ಕಡೆಯೂ ಪೂಜೆ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಈ ಸರಿ ಬೇಗನೆ ಹೋಗಿ ಕಲ್ಯಾಣಿಯಲ್ಲೆಲ್ಲ ಕೈಕಾಲೆಲ್ಲ ತೊಳ್ಕೊಂಡು ತಲೆ ಮೇಲೆ ಸ್ವಲ್ಪ ನೀರು ಚಿಮುರಿಸ್ಕೊಂಡು ಹೋದ್ವಿ ಕಂಡ್ರಿ. ನಾನು ಅಲ್ಲೆಲ್ಲ ನೀರೆಲ್ಲ ಹಾಕ್ಬಿಟ್ಟು ಸ್ವಚ್ಛ ಮಾಡ್ಕೊಂಡೆ ಫಸ್ಟು ಕೆಳಗಡೆ ಎಲ್ಲ. ಮತ್ತು ನಾವು ಇಲ್ಲಿ ಯಾವ ಥರ ಪೂಜೆ ಮಾಡ್ತೀವಿ ಅಂದರೆ, ಒಬ್ಬೊಬ್ಬರು ಹರಕೆ ಕಟ್ಕೊಂಡಿರ್ತಾರೆ ಕಂಡು, ವರ್ಷ ಹೋಗಿ ಸೀರೆ ಇಟ್ಕೊಂಡು ಪೂಜೆ ಮಾಡ್ಕೊಬರ್ತಾರೆ. ಮಕ್ಕಳಾಗದಿರೋರು ಮಕ್ಕಳಾದರೆ ಪೂಜೆ ಮಾಡ್ಕೊಬರ್ತಾರೆ, ಮುಡಿ ಎಲ್ಲ ಕೊಟ್ಬಿಟ್ಟು. ನಾನು ಆ ಥರ ಎಲ್ಲ ಸುಮ್ಮನೆ ಏನೋ ಮನಸ್ಸಲ್ಲಿ ಮೊನ್ನೆ ಬಂದಾಗ ಪೂಜೆ ಮಾಡ್ಸೋಕ್ಕಾಗಿಲ್ಲಮ್ಮ ತಾಯಿ, ಈ ಸರಿ ಬಂದಾಗ ಪೂಜೆ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗಿದ್ದೆ ಕಂಡ್ರೆ. ಅದಕ್ಕೆ ನಾನು ಹೋಗ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನಂದೇನು ಹರಕೆ ಏನು ಇರಲಿಲ್ಲ ಕಂಡ್ರಿ. ಹೇಳ್ಬೇಕಂದ್ರೆ ಇಲ್ಲಿ ಹರಕೆ ಕಟ್ಕೊಳೋರೇ ತುಂಬ ಜಾಸ್ತಿ ಕಂಡ್ರಿ. ನೀವು ಸೋಮವಾರ ಹೊತ್ತು ಯಾರೇ ಆಗಲಿ, ನಾನು ಹೇಳೋದು ಒಬ್ಬರು ನಮ್ಮ ಥರ ಇಲ್ಲ, ಅದಂತೂ ನಂಗೆ ಗೊತ್ತಿಲ್ಲ. ನೀವು ಒಂದೇ ಒಂದು ಸರಿ ಯಾರಾದರೂ ಗೌರಿಬಿದನೂರು ಸೈಡ್ ಇರೋರಾಗಲಿ, ಚಿಕ್ಕಬಳ್ಳಾಪುರ ಸೈಡ್ ಇರೋರಾಗಲಿ, ಇಲ್ಲಾಂದರೆ ಈ ಕಡೆ ಹಿಂದೂಪುರ ಸೈಡ್ ಇರೋರಾಗಲಿ, ಯಾರಾದರೂ ಆಗಲಿ ಕಾಮೆಂಟ್ ಮಾಡಿರಿ, ನಾವು ಹೋಗಿದ್ದೀವಿ ಮಾಡಿದ್ದೀವಿ ಅಂತೇಳ್ಬಿಟ್ಟು. ನಿಜ ಕಂಡ್ರಿ, ತುಂಬ ಪವರ್ಫುಲ್ ದೇವರು ತಾಯಿ ಗಂಗಾ ಭಾಗೀರಥಿ ತಾಯಿ ಅಮ್ಮ. ಮಕ್ಕಳಾಗಿರೋರಿಗೆ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ. ಆ ಆರೋಗ್ಯದ ವಿಚಾರವಾಗಲಿ, ಮದುವೆ ವಿಚಾರವಾಗಲಿ ಹೋಗಿ ಹರಕೆ ಕಟ್ಕೊಂಡು ಬಿಡ್ತಾರೆ. ಮತ್ತು ಇದು ಪೀರಿಯಡ್ಸು ಅದು ಇದು ಇರುತ್ತಲ್ಲ ಕಂಡ್ರೆ, ಅದೇನೋ ಪ್ರಾಬ್ಲಮ್ ಆದ್ರೂ ಹೋಗಿಲ್ಲ ಹರಕೆ ಕಟ್ಕೊಂಡೋಗಿದೆ, ಅದೆಲ್ಲ ಕ್ಲಿಯರ್ ಆಗಿದೆ ತುಂಬ ಜನಕ್ಕೆ. ಯಾಕಂದರೆ ನಮ್ಮ ಅಮ್ಮನೇ ಉದಾಹರಣೆ ಹೇಳ್ಬೇಕಂದ್ರೆ, ಅವ್ರು ಹೋಗಿ ವರ್ಷ ಬಿಟ್ಟು 3 ವರ್ಷಕ್ಕೊಂದು ಸರಿ ಸೀರೆ ಇಟ್ಕೊಂಡು ಪೂಜೆ ಮಾಡ್ಕೊಬರ್ತಾಯಿದ್ರು. ನಾನು ಅವ್ರ ಜೊತೆ ಚಿಕ್ಕವಾಗಿಂದ ಬಂದು ಹೋಗಿದ್ದೀನಿ. ಅದರ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಕಂಡ್ರೆ. ಇನ್ನೆಲ್ಲ ಅಲ್ಲಿ ಕ್ಲೀನಾಗಿ ನೀರೆಲ್ಲ ಹಾಕ್ಕೊಂಡು ಇಲ್ಲಿ ಯಾವ ಥರ ಪೂಜೆ ಮಾಡ್ತೀವಿ ಅಂದರೆ, ನಾವು ಒಂದು 5 ಕಲ್ಲು ಎತ್ಕೊತೀವಿ ತಂಡ್ರಿ. ಅವರೇ ಗಂಗಾ ಭಾಗೀರಥಿ ತಾಯಿ ಅಮ್ಮ ಅಂತ ನೆನೆಸ್ಕೊಂಡು ಕಲ್ಲುಗಳೆಲ್ಲ ನೀಟಾಗಿ ತೊಳ್ಕೊಬಿಟ್ಟು ಫುಲ್ಲು ಎಲ್ಲ ಅರಿಶಿನ ಎಲ್ಲ ಹಚ್ಚಿ, ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಹೂವು ಎಲ್ಲ ಸಮರ್ಪಣೆ ಮಾಡಿ ಯಾವ ಥರ ನಮ್ಮ ಪೂಜೆ ಮಾಡ್ತೀವೋ ಅದೇ ಥರನೇ ಕಂಡ್ರಿ ನಾನು ಇರೋದು. ಈ ಅಮ್ಮನ ಇದೇ ರೂಪದಲ್ಲೇ ನಾವು ಕಾಣಬೇಕು, ನೋಡಬೇಕು, ಇದೇ ರೂಪನೇ ಕಂಡ್ರಿ. ಅಲ್ಲಿ ಹೋಗಿ ಮತ್ತು ಅಲ್ಲೆಲ್ಲ ಪಾದಗಳಿರುತ್ತೆ, ಅಲ್ಲೇ ನಮಸ್ಕಾರ ಮಾಡ್ಕೋಬೋದು. ಈ ಥರ ಅಮ್ಮನ ನೆನೆಸ್ಕೊಂಡು ಒಬ್ಬೊಬ್ರು ಸೀರೆ ಇಕ್ಕೋರು ಹಿಂಗೆ ಸೀರೆ ಎಲ್ಲ ಇಕ್ಕಿ ಅವರು ಫಸ್ಟು ಕಲ್ಯಾಣಿಗೆ ಹೋಗಿ ಸ್ನಾನ ಮಾಡ್ಕೊಬಂದುಬಿಡ್ತಾರೆ ಕಂಡು. ಮಡಿಯಾಗೆ ಮಾಡ್ತಾರೆ, ನೆಂದಿರೋ ಬಟ್ಟೆಗಳಲ್ಲೇ ಅಮ್ಮನಿಗೆ ಎಲ್ಲ ಪೂಜೆ ಮಾಡಿ ಸೀರೆ ಎಲ್ಲ ಹಾಕಿದ್ಮೇಲೆ ಪೂಜೆ ಮಾಡಿದ್ಮೇಲೆ ಅದೇ ಸೀರೆನೇ ತೆಗೆದು ಅವ್ರು ಉಟ್ಕೊಳೋದು ಕಂಡ್ರಿ. ಇಲ್ಲಿಂದು ಇದೇ ಸಂಪ್ರದಾಯನೇ. ನಾನು ದೇವರಿಗೆಲ್ಲ ಹೂವು ಎಲ್ಲ ಸಮರ್ಪಣೆ ಮಾಡ್ತೀನಿ. ನಾನು ಯಾವ ಥರ ಇದೇ ಥರನೇ ಕಂಡ್ರಿ. ಯಾಕಂದರೆ ನಾನು ಫಸ್ಟ್ ಟೈಮೇ ಹೋಗಿ ಪೂಜೆ ಮಾಡಿರೋ, ಬೇರೆ ಟೈಮ್ ತೆಂಗಿನಕಾಯಿ ಎಲ್ಲ ಹೊಡ್ಕೊಂಬಂದಿದ್ದೆ. ಇದು ಈ ಥರ ನಾನು ಮಾಡ್ತಾಯಿದ್ದು ಫಸ್ಟ್ ಟೈಮ್ ಹೇಳ್ಬೇಕಂದ್ರೆ. ಇಷ್ಟು ದಿನ ನಮ್ಮಮ್ಮ ಅವ್ರ ಜೊತೆ ಹೋಗಿದ್ದು ಮಾಡಿದ್ದೆ ನೆನಪಿದೆ. ಇನ್ನು ಹೂವೆಲ್ಲ ಜೋಡಿಸಿ ತಾಗಿಷ್ಟ ತಾಂಬೂಲ ಇಕ್ತಾಯಿದ್ರಿ ಅಮ್ಮಗೆ. ತಾಂಬೂಲ ನೈವೇದ್ಯಕ್ಕಂತೂ ಅಮ್ಮನಿಗೆ ಏನು ಇಷ್ಟ ಅಂದರೆ, ತುಂಬ ನೆನೆಸಿರೋ ಅಕ್ಕಿಗೆ ಬೆಲ್ಲ ಹಾಕೋದೇ ಅಮ್ಮನಿಗೆ ತುಂಬ ಇಷ್ಟ. ಯಾರು ನೋಡಿದ್ರು ಇದೇ ನೈವೇದ್ಯನೇ ಕಂಡ್ರಿ ಮಾಡ್ಕೊಬೋದು ಅವ್ರ ಮನೆಗಳಿಂದ. ನೆನೆಸಿರೋ ಅಕ್ಕಿಗೆ ಬೆಲ್ಲ ಹಾಕೋದೇ ಅಮ್ಮನಿಗೆ ನೈವೇದ್ಯ. ನಾನು ಎಲ್ಲ ಕಡೆಯೂ ನಾನೇನು ಮಾಡ್ಕೊಂಬಂತೀನಿ, ನೈವೇದ್ಯ ಸಮರ್ಪಣೆ ಮಾಡಿ ಮತ್ತು ಇನ್ನು ಇದು ಆ ಕಡೆ ಈ ಕಡೆ ದೀಪಗಳು ಹಚ್ಬಿಟ್ಟು ಕಡ್ಡಿ ತಿರ್ಸಿ ಆರತಿ ಮಾಡಿ ಮತ್ತು ತೆಂಗಿನಕಾಯಿ ಹೊಡ್ಕೊಂಡು ಅಮ್ಮನಿಗೆ ನಮಸ್ಕಾರ ಹಾಕ್ಕೊಬಂದೆ ಕಂಡ್ರಿ. ಇದೇ ಪೂಜೆ ನಾನು ಮಾಡಿರೋದು. ನಿಜ ಕಂಡ್ರಿ, ದೇವರಂತೂ ತುಂಬಾ ಪವರ್ಫುಲ್, ಹೇಳೋಕ್ಕಾಗಲ್ಲ. ನೀವು ಈ ಸೈಡ್ ನಿಯರ್ ಯಾರ್ಯಾರು ಇದ್ದೀರೋ ಈ ಕಡೆ ಇರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಈ ಕಡೆ ಗೌರಿಬಿದನೂರು ಸೈಡ್ ಇರೋರೆಲ್ಲ ಫಸ್ಟು ಮಕ್ಕಳಾಗಿದ್ದ ತಕ್ಷಣ ಫಸ್ಟು ಮುಡಿ ಕೊಡೋದೇ ಈ ಕಡೆ ಗಂಗಾ ಭಾಗೀರಥಿ ತಾಯಿಗೇನೆ ಕಂಡ್ರಿ. ಅವ್ರು ಫಸ್ಟು ಮನೆ ದೇವ್ರಿಗೂ ಕೊಡಲ್ಲ ಕಂಡ್ರಿ. ಈ ಕಡೆ ಇರೋ ಅಮ್ಮನಿಗೆ ಕೊಟ್ಟಮೇಲೆ ಮತ್ತೆ ನೆಕ್ಸ್ಟ್ ಅವ್ರು ಕೊಡೋದು ಬೇರೆ ಕಡೆ ಎಲ್ಲ. ಈ ಥರ ನನಗೂ ಈ ಕಡೆ ಸೊಸೆ ಆದಮೇಲೆ ನನಗೂ ಇವೆಲ್ಲ ಗೊತ್ತಿದ್ದು, ಅದು ಮುಂಚೆ ನನಗೂ ಗೊತ್ತಿರಲಿಲ್ಲ. ನನ್ನ ಮಗಳೇನು ಹಾಕು ಅಂತ ಹೇಳ್ತಾ ಇದ್ದಾಳೆ. ಎಲ್ಲ ಪೂಜೆ ಮಾಡ್ಕೊಬಂದ್ವಿ.
ಅಷ್ಟೊತ್ತಿಗೆ ಹೋದರೆ ತುಂಬ ರಶ್ ಕಮ್ಮಿ. ಬೇರೆ ಟೈಮ್ ಹೋದರೆ ಮೊನ್ನೆ ಅವತ್ತು ಹೋಗಿದ್ದು ವೀಡಿಯೋ ನಿಮ್ಗೆ ಆಲ್ರೆಡಿ ಲಾಸ್ಟ್ ವೀಡಿಯೋಲ್ಲಿ ಗೊತ್ತಾಗ್ಬಿರುತ್ತೆ ಎಷ್ಟು ರಶ್ ಇರುತ್ತೆ ಅಂತ. ಅದಕ್ಕೆ ಕಂಡ್ರೆ ನಿರಾಳವಾಗಿ ಬೇಗನೆ ಎದ್ದು ನಿರಾಳವಾಗಿ ಪೂಜೆ ಮಾಡಿಕೊಂಡು ಬಂದಿದ್ದ ತಕ್ಷಣ ಮತ್ತೆ ಮನೆಯಲ್ಲಿ ಟಿಫನ್ ಅದು ಇದಿರುತ್ತೆ, ಪೂಜೆ ಮಾಡೋದೇ ಇದು ವ್ಲಾಗ್ ಆಗಿರುತ್ತೆ. ದೀಪ ಆರಿ ಹೋಗ್ತಾಯಿತ್ತು ಕಟ್ಟಿ. ಅದಕ್ಕೆ ನಮ್ಮ ಯಜಮಾನ್ರಿಗೆ ಹಚ್ಚಕ್ಕೆ ಕೇಳಿದೆ, ಅವ್ರು ಹಚ್ಕೊಡ್ತಾಯಿದ್ರು ಕಡ್ಡಿ ಎಲ್ಲ. ನನ್ನ ಮಗಳು ಈ ಕಡೆ ಅರ್ಶಿನ ಕುಂಕುಮ ಕೊಟ್ಟಿದ್ರು ನನಗೆ ಯಾರೋ, ಅವಳಿಗೆ ಹೊಟ್ಟೆ ಹಸಿವಮ್ಮ ಅಂತ ಹೇಳ್ತಾಯಿದ್ಲು. ಅದೇ ಬಾಳೆಹಣ್ಣೆ ತೆಗೆದುಕೊಂಡು ತಿನ್ಕೊತಾ ಇದ್ಲು. ನಮ್ಮ ಪಾಡಿಗೆ ನಾವು ಪೂಜೆ ಮಾಡ್ಕೊತಾ ಇದ್ವಿ ಕಣ್ರಿ. ಯಾರಿಗೇ ಆಗಿರಲಿ ಕಣ್ರಿ, ಮಕ್ಕಳ ಭಾಗ್ಯ ಇಲ್ಲ ಅನ್ನೋರು ಖಂಡಿತ ಇಲ್ಲಿಗೆ ಬಂದರೆ ಖಂಡಿತ ಅವ್ರಿಗೆ ಮಕ್ಕಳಾಗಿದೆ. ಎಷ್ಟೋ ಜನ ಉದಾಹರಣೆ ಇದ್ದಾರೆ. ಹೇಳ್ತಾ ಇರೋ ಯಾರಾದರೂ ಹೊಸಬ್ರಿದ್ರೆ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಗೌರಿಬಿದನೂರು ತಾಲೂಕು ಗಂಗಸಂದ್ರದ ಹತ್ರ ಗಂಗಾ ಭಗೀರಥಿ ತಾಯಿ ಇದೆ ಕಣ್ರಿ ಅಡ್ರೆಸ್ಸು. ಯಾರಿಗಾದರೂ ಮಕ್ಕಳಾಗಿಲ್ಲ ಅನ್ನೋರು ಎಲ್ಲ ಇದ್ದರೆ ಇಲ್ಲಿಗೆ ಬಂದರೆ ಖಂಡಿತ ಮಕ್ಕಳಾಗುತ್ತೆ ಕಣ್ರಿ. ಇಲ್ಲಿ ದಾಸರು ಅಷ್ಟೇ ನೀರು ಸ್ನಾನ ಎಲ್ಲ ಮಾಡಿಸಿ ಅವರು ಪೂಜೆ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡೋರು ಇದ್ದಾರೆ. ಗೊತ್ತಿಲ್ಲದಿರೋರಿಗೆ ಹೊಸಬ್ರು ಯಾರಾದರೂ ಬಂದರೆ ಹೇಳ್ಕೊಡೋರು ಇದ್ದಾರೆ. ನಾನು ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮುಗೀತು. ತೆಂಗಿನಕಾಯಿ ಹೊಡ್ಕೊಳೋದೆಲ್ಲ ವಿಡಿಯೋ ಏನು ಮಾಡಿಲ್ಲ ಕಣ್ರಿ. ಆರತಿ ಮಾಡಿ ತೆಂಗಿನಕಾಯಿ ಹೊಡೆದೆ. ಇನ್ನು ನಮ್ಮ ಯಜಮಾನ್ರ ಕೈಯಲ್ಲೂ ಪೂಜೆ ಮಾಡಿಸ್ದೆ. ನನ್ನ ಮಗಳು ಬಾರಮ್ಮ ಪೂಜೆ ಮಾಡಬಾರಮ್ಮ ಅವಳು ಅಂದರೆ ಬನಾನ ತಿನ್ನೋ ಬ್ಯುಸಿಯಲ್ಲಿದ್ದು. ಅವಳಿಗೆ ಹೊಟ್ಟೆ ಬೇರೆ ಹಸಿತಾಯಿತ್ತು. ಅಷ್ಟೊತ್ತಿಗೆ ಹಾಲು ಕುಡಿಯಮ್ಮ ಹೋಗೋಗಂದರೆ ಅವಳು ಹಾಲು ಕುಡಿಲಿಲ್ಲ. ನಾನೇನು ಮಾಡಲಿ ನೋಡಿ, ಕಲ್ಯಾಣಿಯಲ್ಲಿ ಸ್ನಾನ ಮಾಡೋರು ಮಾಡ್ತಾಯಿದ್ದಾರೆ, ನೀರು ಮುಕ್ಕೊಂಡೋಗಿ ಪೂಜೆ ಮಾಡೋರು ಮಾಡ್ತಾಯಿದ್ದಾರೆ. ನಿಜ ಕಂಡ್ರಿ 7:15 ಇಷ್ಟು ಸ್ವಲ್ಪ ಜನನೇ. ನಾವು ಹೋಗ್ತಾ ತುಂಬ ಜನ ಜಾಸ್ತಿ. ನಾನು ಹೇಳಿದ್ದೆ ಹೇಳ್ತಾ ಇದ್ದೀನಿ ಅನ್ಕೋಬೋದು, ಒಬ್ಬೊಬ್ರಿಗೆ ಬೇಜಾರು ಆಗ್ಬೋದು, ಏನು ಮಾಡೋಕ್ಕಾಗಲ್ಲ, ಸಾರಿ ಕಂಡ್ರೆ. ಇಲ್ಲೆಲ್ಲ ಪೂಜೆ ಎಲ್ಲ ಮುಗೀತು. ನಮ್ಮ ಯಜಮಾನ್ ರಕ್ಷಣತೆ ಆಗ್ತಾಯಿದ್ದಾರೆ. ಇನ್ನು ಅಮ್ಮಗೆ ಅಲ್ಲಿ ಹೋಗಿ ಪಾದಗಳೆಲ್ಲ ದರ್ಶನ ಮಾಡ್ಕೊಂಬರೋಣ ಅಂತ ಕ್ಯೂವಲ್ಲಿ ಹೋಗ್ತಾಯಿದ್ದೀವಿ. ಏನು ಕ್ಯೂವಲ್ಲಿ ಏನು ಜನ ಏನಿಲ್ಲ, ಇನ್ನು ಅಷ್ಟೊತ್ತಿಗೆ ಇನ್ನೂ ಏನೂ ಇಲ್ಲ. ಇಲ್ಲಿ ಸ್ವಾಮಿಗಳು ಗಂಗಮ್ಮನ ತಂದು ಅವರು ಸ್ವಾಮಿಗಳು ಪೂಜೆ ಮಾಡ್ತಾಯಿದ್ರು. ಇನ್ನು ಆ ಕಡೆ ಈ ಕಡೆ ಪಾದಗಳು ಕಂಡ್ರಿ ಇರೋದು. ಪಾದಗಳಿದೆ ನೋಡಿ, ಇಲ್ಲೊಂದೆರಡು ಪಾದ, ಇಲ್ಲೊಂದೆರಡು ಪಾದ ಇದೆ. ಅಲ್ಲಿಗೆಲ್ಲ ನಮಸ್ಕಾರ ಮಾಡಿಕೊಂಡು ತಗೊಳ್ತೀನಿ. ಈ ಕಡೆ ಪಾದಗಳಿದೆ, ಅಲ್ಲೆಲ್ಲ ಅರ್ಶಿನ ಕುಂಕುಮ ಹೂವು ಎಲ್ಲ ಹಾಕಿ ನೈವೇದ್ಯ ಸಮರ್ಪಣೆ ಮಾಡಿ ಅಲ್ಲೇ ಕಂಡ್ರಿ ಮೇಯ್ನ್ ಆ ಪಾದಗಳ ಹತ್ರ ನಮಸ್ಕಾರ ಮಾಡ್ಕೊಂಬರೋದು. ಇನ್ನು ಮೇಲೆ ಅಮ್ಮ ಗಂಗಾ ಭಗೀರಥಿ ತಾಯಿ ನಮ್ಮಮ್ಮ ಎಲ್ಲ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ಕಣ್ರಿ. ಎಲ್ಲರೂ ನೋಡಿ, ಅಮ್ಮನ ಆಶೀರ್ವಾದ ಎಲ್ಲರ ಮೇಲೂ ಇರಬೇಕು ಕಣ್ರಿ. ಯಾಕಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ನಂಬೋದು ಏನಂದರೆ, ಭಗವಂತ ಇಲ್ಲ ಅಂದರೆ ಖಂಡಿತ ನಾವಿಲ್ಲ ಅನ್ನೋ ಇದು ನಂದು. ಬೇರೆಯವ್ರು ಏನೋ ನನಗೂ ಗೊತ್ತಿಲ್ಲ ಕಣ್ರಿ. ನನ್ನ ಅಭಿಪ್ರಾಯ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ. ನನಗೆ ದೇವರಂದರೆ ತುಂಬ ಇಷ್ಟ. ಯಾಕಂದರೆ ದೇವ್ರು ನಂಬಿದ್ರೆ ದೇವರು ಕಷ್ಟದಲ್ಲಿ ಕಾಪಾಡ್ತಾರೆ. ಆದರೆ ಜನರು ನಂಬಿದ್ರೆ ಜನರು ಯಾವತ್ತೂ ನಮ್ಮ ಕಷ್ಟಕ್ಕೆ ಆಗಲ್ಲ ಕಣ್ರಿ. ಅದಕ್ಕೆ ಭಗವಂತನ ನಂಬಬೇಕು ಕಟ್ಟಿ. ನಾನು ನನ್ನ ಮಗಳು ಸೆಲ್ಫಿ ವೀಡಿಯೋ ತಗೊಂಡು ಈ ವಿಡಿಯೋ ಇಷ್ಟ ಆದರೆ ಕೊನೆ ತನಕ ನೋಡಿ ಫ್ರೆಂಡ್ಸ್.